Hi everyone, this is Soumya. Welcome back to another new vlog. ಇವತ್ತು ಫ್ರೈಡೇ ಐತಿ. ಇವತ್ತು ಕೆಲಸ ಮುಗಿಸಿದ್ರೆ ನಂಗೆ 2 ದಿನ ಆಫ್ ಸಿಗ್ತೈತಿ ಎಲ್ಲ ಪ್ರಿಪ್ರೇಷನ್ಸು ಮಾಡೋಕೆ. ಬೆಳಗ್ಗೆ 11 ಗಂಟೆ ಆಗೈತಿ. ಫಸ್ಟ್ ಕೆಲಸ ಏನಂತಂದ್ರೆ ನಾನು ವ್ಯಾಕ್ಸಿಂಗ್ ಮಾಡಿಸ್ಕೋತೇನೆ. ಇವತ್ತು ಶೇವ್ ಮಾಡೋಕೆ ಸ್ವಲ್ಪ ಟೈಮ್ ಇಲ್ಲ ನನಗೆ ಆ್ಯಂಡ್ ಇಲ್ಲೇ ಚೀಪ್ ಐತಿ, ಸೊ ವ್ಯಾಕ್ಸಿಂಗ್ ಮಾಡಿಸ್ಕೊಡ್ತೇನೆ. ಆ್ಯಂಡ್ ಒಂದು ಚೂರು ಎಕ್ಸ್ಟ್ರಾಸ್ ಏನಿದಾವಲ್ಲ ಐಬ್ರೌಸ್ ಕ್ಲೀನ್ ಮಾಡಿಸ್ಕೊಳೋಣಂತ. ಒಂದು ಪಾರ್ಲರ್ ಐತಿ, ಇಲ್ಲಿ ಬಂದೇನಿ. ಸೊ ವ್ಯಾಕ್ಸಿಂಗ್ ಮಾಡಿಸ್ಕೊಂಡು ಹೋಗೋದು. ನಾ ಭಾಳ ದಿನ ಆಯ್ತು ವ್ಯಾಕ್ಸಿಂಗ್ ಮಾಡಿಸಿಲ್ಲ. ಓಕೆ, ನೋವು ಆಗ್ತೈತಿ, ಗ್ಯಾರಂಟಿ ಐತಿ, ನೋಡೋಣ. ನಾ ಯಾವಾಗೂ ಶೇವ್ ಮಾಡ್ಕೊಂಡಿರ್ತೀನಿ. ಸೊ ಮಧ್ಯಾಹ್ನ ನಾನು ಐಬ್ರೋ ಮಾಡಿಸ್ಕೊಂಡು ಬಂದೆ ಅಲ್ಲ, ಅದು ಹೆಂಗಾಗ್ಬಿಟ್ಟೈತೆ ಅಂದ್ರೆ ಫುಲ್ ಹಿಂಗೆ ಸ್ಟ್ರೇಟ್ ತೀಡಿದಂಗೆ ಆಗ್ಬಿಟ್ಟೈತಿ. ನಂಗೆ ಮಾಡಿಸ್ಕೊಂಡು ರೂಢಿ ಇಲ್ಲ. ಲೈಕ್ ಏನೋ ಯೂಶ್ವಲಿ ನಂಗೆ ಹಿಂಗೆ ಬುಷಿ ಇರ್ತದೆ. ಸ್ಪೆಷಲಿ ಲೈನ್ ಐತ್ಲ ಕೆಳಗಡೆ ಹಿಂಗೆ ವೈಟ್ ಇರಂಗೆ ಇಲ್ಲ. ಲೈಕ್ ಜಸ್ಟ್ ಎಕ್ಸ್ಟ್ರಾಸ್ ತೊಗೊಂಡಿರ್ತೇನೆ ನಾನು. ಬಟ್ ಸ್ಟಿಲ್ ಫೈನ್. ಎಂಗೇಜ್ಮೆಂಟ್ಗಿಂತ ಭಾಳ ಮುಂಚೆ ಮಾಡಿಸ್ಕೊಂಡೇನಿ. ಸೊ ಎಂಗೇಜ್ಮೆಂಟ್ ಡೇಟ್ ಬರೋ ಮಟ್ಟ ಬೆಳೆದಿರ್ತಾವ. ಐ ಡೋಂಟ್ ಲೈಕ್ ದಿಸ್ ಏನೋ ಕೈಂಡ್ ಆಫ್ ಐಬ್ರೌಸ್ ಮಾಡಿ ತೀಡ್ಕೊಂಡ್ರೆ. ಐ ಲೈಕ್ ಇಟ್ ಬಿಡ ಬುಷಿ ಆ್ಯಂಡ್ ಸಾಫ್ಟಾಗಿ ಟ್ರಿಮ್ ಆಗಿರ್ಬೇಕು. ಇಲ್ಲೇ ನಂದು ಜರ್ಮನಿನಾಗಿದ್ದ ಟಾಪ್ಸ್ ಎಲ್ಲ ತೊಗೊಂಡು ಬಂದೇನಿ. ನಾ ರಿಪೀಟ್ ಹೊಡಾತೀನಿ. ನಮ್ಮ ಮಮ್ಮಿ ಕೇಳತ್ತಾರೆ, ನೀವು ಹಾಕೊಂಡಿದ್ದ ಹಾಕೋತಿಲ್ಲ, ಮನ್ಯಾಗೂ ಹವಾ ಹಾಕೋತಿ, ಹೊರಗೂ ಹವಾ ಹಾಕೋತಿ ಅಂತ. ನಂಗೆ ಅಲ್ಲಿ ರೂಢಿ ಆಗ್ಬಿಟ್ಟೈತಿ. ಸೊ ಒಂದು 3 ಟಾಪ್ಸ್ ಆರ್ಡರ್ ಮಾಡಿದ್ದೆ ನಾನು ಅಮೆಝಾನ್ನಾಗ. H&M ಸ್ವಲ್ಪ ಚಲೋ ಕಲೆಕ್ಷನ್ಸ್ ಇದಾವ. ಮಿಂತ್ರಾನಾಗ ಸಿಕ್ಕು ನಂಗೆ ಪ್ಲೇನ್ ಟಾಪ್ಸ್. ಐ ಲವ್ ಇಟ್. ಒನ್ ಟಾಪ್ ಅಂತಂದ್ರೆ ಇದೆ, ಲೈಕ್ ಜಸ್ಟ್ ನಾರ್ಮಲ್ ಟ್ಯಾಂಕ್ ಟಾಪ್ ಐತಿ. ಇಲ್ಲೇ ಟ್ವೀಟಿ ಐತಿ. ಸೊ ಐ ಗಾಟ್ ದಿಸ್ ಫಾರ್ 400. ಐ ಥಿಂಕ್ ಮಿಂತ್ರಾನಾಗ ಭಾಳ ಆಫರ್ ನಡಾತೈತಿ. ಜಸ್ಟ್ ಪ್ಲೇನ್ ಬ್ಲ್ಯಾಕ್ ಟಾಪ್ ಐತಿ. ಸೊ ಇದು ಪಿಂಕ್ ಕಲರ್ ಟಾಪ್ ಹೆಂಗೆ ಕಾಣಿಸತೈತಿ. ಇಟ್ ಲುಕ್ಸ್ ವೆರಿ ವೆರಿ ಪ್ರಿಟಿ. ಇದು ಸ್ಮಾಲ್ ಸೈಜ್ನಾಗ ಐತಿ. ಸೊ ಯಾ, ಐ ಲವ್ ದ ಫಿಟ್ಟಿಂಗ್. ಸ್ಪೆಷಲಿ ಏನು ಡಿಟೇಲಿಂಗ್ ಐತಲ್ಲ, ಸೊ ಸ್ವಲ್ಪ ಬಾಡಿಗೆ ಮತ್ತು ಬೂಬ್ಸಿಗೆ ಸ್ಟ್ರಕ್ಚರ್ ಕೊಡ್ತೈತಿ. ಆ್ಯಂಡ್ ಐ ಲವ್ ಇಟ್. ನಾ ಯೂಶ್ವಲಿ ಬ್ಲ್ಯಾಕ್ ಟೈಟ್ಸ್ ಹಾಕೊಂಡಿರ್ತೇನೆ. ಸೊ ನಂಗೆ ಈಗ ಪ್ಲೇನ್ ಏನೋ ಸಿಂಪಲ್ ಟೀ ಶರ್ಟ್ಸ್ ಲೈಕ್. ಇನ್ನೊಂದು ಕಲರ್ ಯಾವ್ದೈತಂದ್ರೆ ಇದ್ರನಾಗ ಆಲಿವ್ ಗ್ರೀನ್ ಐತಿ. ಐ ಥಿಂಕ್ ನಾನು ಭಾಳ ಸತಿ ಈ ಕಲರ್ ಹಾಕ್ಕೊಂಡಿದ್ದು ನೀವು ನೋಡಿರ್ಬೋದು. ಸಿಂಪಲ್, ವೆರಿ ಈಸಿ ಪೀಸಿ. ಲೈಕ್ ಏನೋ ಹೊರಗೆ ರೆಸಾರ್ಟ್ಗೆ ಹೋಗ್ಬೇಕಾದ್ರೂ ಹಾಕೋಬೋದು, ಮನಿನಾಗೂ ಹಾಕೋಬೋದು, ಹೊರಗೆ ಹಂಗೆ ಸಡನ್ಲಿ ಏನಾದ್ರು ಪ್ಲಾನ್ಸ್ ಬಂದರೂ ಹಾಕೋಬೋದು. ಸೊ ಐ ಗಾಟ್ ದೀಸ್ ಟಾಪ್ಸ್. ಇನ್ನೂ ಜ್ಯುವೆಲ್ರಿ ಎಲ್ಲ ಆರ್ಡರ್ ಮಾಡೇನಿ. ಅದೆಲ್ಲ ಬಂದಂಗೆ ವ್ಲಾಗ್ಸ್ನಾಗ ತೋರಿಸ್ತೇನಂತ ನಿಮಗೆ. ಭಾಳ ಪಿಂಕ್ ಅನ್ಸಾತಿಲ್ಲ, ಲೈಟ್ ನಿಮ್ಮ ಫೇಸ್ಗೆ ಸೂಟ್ ಆಗಿದೆ. ಥ್ಯಾಂಕ್ ಯು. ಸೊ ನಂಗೆ ನಂಬರ್ಸ್ ನೋಡಿ ಸ್ಲೈಟಾಗಿ ಚಶ್ಮಾ ಬಂದುಬಿಟ್ಟೈತಿ. ಸೊ ಈ ಕಡೆ ಲೆಫ್ಟ್ ಸೈಡಿಗೆ ಏನೈತಲ್ಲ ಅದಕ್ಕೆ ನಂಬರ್ ಜಾಸ್ತಿ ಐತಿ ಆ್ಯಂಡ್ ರೈಟ್ ಸೈಡಿಗೆ ಜಾಸ್ತಿ ಐತಿ. ಜರ್ಮನಿನಾಗ ಸ್ಪೆಕ್ಸಿನ ರೇಟ್ ಭಾಳ ಹೈ ಇರ್ತೈತಿ. ಸೊ ಇಲ್ಲೇ ಬಂದು ಮಾಡಿಸ್ಕೊಳತ್ತೀನಿ. ಸೊ ಇದು ಫ್ರೇಮಿಗೆ ನಂಗೆ 1500 ಬಿತ್ತು. ಲೆನ್ಸಿಗೆ 750 ಬಂತು. ಟೈಟಾನ್ I+ಗೆ ಬಂದಿದೆ. ದಿಸ್ ಇಸ್ ದ ಫ್ರೇಮ್ ಆ್ಯಂಡ್ ಇಟ್ಸ್ ಲುಕಿಂಗ್ ನೈಸ್. 4 ಡೇಸ್ನಾಗ ಮಾಡಿಕೊಟ್ಟಾರ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಫ್ರೇಮ್ ಇಲ್ಲೇ ಬಂದು ಚೇಂಜ್ ಮಾಡಿಸ್ಕೊಂಡು ಹೋಗ್ತಾರೆ. ಹೊಂಟೇವಿ. ಎಂತ ಕಾಡ್ಬೇಕು ಮಾ? ಸೂಪರ್ ಕಾರ್ಡ್ ಮಾಡಿಸ್ಬೇಕು. ಕಲರ್ ಹೇಳ. ನಮ್ಮ ಮಮ್ಮಿಗ ಎಲ್ಲ ಮರೂನ್ ಕಾಡ್ಬೇಕಂತ. ಮತ್ತೇನೇನ್ ಹಾಕಿಸ್ಬೇಕು? ಏನೇನು MS in Germany, ಫಿಟ್ನೆಸ್ ಕೋಚ್, ಯೂಟ್ಯೂಬರ್. ನಿಮ್ದು ಅಳಿಯನ್ ಹಾಕ್ಸ್ಬೇಕು? ನಮ್ಮ ಮಮ್ಮಿ ಐತಲ್ಲ ಎಲ್ಲ ಹಾಕಿಸ್ಬೇಕಂತ ನಾ ಹೇಳತ್ತಿದ್ದೆ. ಬರೀ ಅತುಲ್ ವೆಡ್ಜ್ ಸೌಮ್ಯ ಅಂತ ಹಾಕ್ಸೇನಂತ. ನಮ್ಮ ಇಲ್ಲ ಎಲ್ಲ ಹಾಕಿಸ್ಬೇಕು. MS in Germany ಬರಬೇಕಂತ ನಾತಿದ್ರೆ ಕಾರ್ಡ್ ಮಾಡ್ಸಕ್ಕೆ ಹೊಂಟೇವಿ. ಅಲ್ಲಿ ಟಿಕಾರಿ ರೋಡ್ ಕಡೆ ಒಂದು ನೋಡಿ ಬಂದೀನಿ. 10:00 ಬಾ ಅಂತಂದಾರ ಅವ್ರು. ನನ್ನ ಕ್ಯಾಮ್ರಾ ಯಾವಾಗೂ ಕ್ಲೀನ್ ಹೋಗೋದಿಲ್ಲ. ಕೂಲ್. ಸೊ ಹೋಗೋಣ ಅಂತ. ಬೆಳಗ್ಗೆ ನಾವು ಸಂಡೇ ಹೊರಗೆ ಬಿಡತ್ತೇವಿ. ಕಾರ್ಡ್ ಮಾಡಿಸ್ಕೊಂಡು ಮತ್ತೇನು ಕೆಲಸ ಐತಿ. ನಮ್ಮ ಭಾಬಿದು ಸೀರೆ ಎಕ್ಸ್ಚೇಂಜ್ ಒಂದು ಐತಿ ಕಾಂಚನ್ನಾಗ. ಬ್ಲೌಸ್ ಪೀಸ್ ಒಂಚೂರು ಆ ಕಡೆ ಆಗೈತಿ. ಸೀರೆ ತೋರಿಸ್ಲಿ. ಸೀರೆ ನೋಡ್ರಿ. ಆ್ಯಕ್ಚುಲಿ ನಾ ಇದು ತೊಗೋಬೇಕಂತಿದ್ದೆ ಅವತ್ತು, ಬಟ್ ಕನ್ಫ್ಯೂಷನ್ ಆಗಿ ಅದು ಬ್ಲೂ ಕಲರ್ ತೊಗೊಂಡೇನಿ. ಇದು ಸ್ವಲ್ಪ ಗ್ರೀನ ಬರ್ತೈತಿ, ಬಟ್ ಬಿಸಿಲು ಬಿದ್ದ ಕೂಡ ಬ್ಲೂ ಆಗ್ತೈತಿ. ಸೊ ಅರೌಂಡ್ 12,000 ಬಿದ್ದೈತಿ. ಇದ್ರ ಬ್ಲೌಸ್ ಪೀಸ್ ಒಂಚೂರು ಏನೋ ಡ್ಯಾಮೇಜ್ ಆಗೈತಿ. ಸೊ ಕಲರ್ ಎಕ್ಸ್ಚೇಂಜ್ ಮಾಡ್ಸ್ಕೊಂಬೋಣ ಅಂತ. ಸೊ ಯಾ, ಲೆಟ್ಸ್ ಗೋ. ಸೊ ನಮ್ಮ ಭಾಬಿ ಇದು ಸ್ಯಾರಿ ಸೆಲೆಕ್ಟ್ ಮಾಡಾರ. ಅದ ಸೇಮ್ ರೇಂಜ್ನಾಗ ಐತಿ. ಅವ್ರ ಕಡೆ ಆಲ್ಮೋಸ್ಟ್ ಲೈಕ್ ರೆಡ್, ಗ್ರೀನ್, ಯೆಲ್ಲೋ ಏನು ಬರ್ತಲ್ವ ನಾರ್ಮಲ್ ಕಲರ್ಸ್ ಇದಾವೆ. ಸೊ ಸ್ವಲ್ಪ ಡಿಫ್ರೆಂಟ್ ಕಲರ್ ಚೇಂಜ್ ಲೈಕ್ ಸಂಗೀತ. ಸೊ ಇದು ಚೂಸ್ ಮಾಡಿದ್ವಿ. ಎಕ್ಸ್ಚೇಂಜ್ ಮಾಡಿದ್ರೆ ಚಲೋ ಆಗ್ತದೆ, ಬಿಕಾಸ್ ಡ್ಯಾಮೇಜ್ ಇರ್ತದೆ ಪೀಸ್.
ಸೀರೆ ಶಾಪಿಂಗ್ ಮಾಡಿ ಕುಂತ ಕಲರ್ ಸೆಲೆಕ್ಟ್ ಮಾಡಿ ಫುಲ್ ಹುಚ್ಚಿಡತ್ತೆ, ಫುಲ್ ಸುಸ್ತಾಗತ್ತೆ ನಂಗೆ. ಓ ಮೈ ಗಾಡ್, ನನ್ನ ಮದ್ವಿದೇನು ಸೀರೆ ಸೆಲೆಕ್ಷನ್ ಐತಲ್ಲ ಎಲ್ಲ ನಮ್ಮ ಅತುಲ್ ಅವ್ರ ಮಮ್ಮಿಗೆ ಬಿಟ್ಬಿಡ್ತೇನೆ. ನಾನು ಅಲ್ಲೇ ಕುಂತು ಸೆಲೆಕ್ಟ್ ಮಾಡ್ತೇನೆ, ಬಿಕಾಸ್ ನನ್ನ ಕಡೆ ಅಂತೂ ಆಗಂಗಿಲ್ಲ ಇಲ್ಲಿ ಬಂದು. ಸೊ ನಾವೊಂದು ಕ್ಯಾನ್ವಾನಾಗ ಕಾರ್ಡ್ ಮಾಡಿದ್ದೆ, ಅದು ಒಂದು 25 ಪ್ರಿಂಟ್ ಮಾಡ್ಸಾತೇವಿ. ಸೊ ನಾವು ಯಾವ ಸ್ಟೋರಿಗೆ ಹೋಗಿದ್ವಿ ಅಲ್ಲಿ ನಮ್ದು ಕಾರ್ಡ್ ಆಗಲಿಲ್ಲ ನಮ್ಮ ಮಮ್ಮಿದ. ಸೊ ಮನೆಗೆ ಬಂದ ಕ್ಯಾನ್ವಾನಾಗ ನಾನು ಪ್ಲ್ಯಾನ್ ಮಾಡಿದ್ದೆ, ಅವ್ರಿಗೆ ಏನೇನು ಬೇಕು ಎಲ್ಲ ಫಿಲ್ ಔಟ್ ಮಾಡಿದ್ವಿ. ಸೊ ಹೋಗಿ ಪ್ರಿಂಟ್ಔಟ್ ತೆಗ್ಸ್ಕೊಂಬಂದ್ವಿ. 3 ತಾಸು ಸಿಕ್ಕಂಗೆ ಸುಸ್ತಾಗಿತ್ತು ನನಗೆ. ಮನೆಗೆ ಬಂದು ತೋರ್ಸೋಣ ನಮ್ಮ ಮಮ್ಮಿಗೆ ಹೆಂಗಂತ ಆತೈತಿ ಕಾರ್ಡ್. ತುಂಬಾ ಚೆನ್ನಾಗಿ ಸೌಮ್ಯ. ಯಪ್ಪ ಸುಸ್ತಾತ್, 2.5 ತಾಸು 4 ಕುಂತೇವ್ ನಾವು. ತುಂಬಾ ಚೆನ್ನಾಗಿದೆ. ಎಲ್ಲ ಸೇರಿಸಿ ಒಂದು 100 ಕಾರ್ಡಿಗೆ ಎಷ್ಟಾಯ್ತು? ಜಾಸ್ತಿ ಆಯ್ತಂತಿ? ಇಲ್ಲ, ಚಿರಾವಿಗೆ ಎಲ್ಲ ರೇಟ್. ನಾನು ಈಗ ಒಂದು 10 ರೂಪಾಯಿ ಕಾರ್ಡ್, 5 ರೂಪಾಯಿ ಕವರ್. ನಾ ಹಿಂಗ್ ಕೆಲಸ ಮಾಡಿದ್ರೆ ಅಂದ್ರೆ ಮುಗಿದ್ ದೋಸ್ತ. ನಾವ್ ಎಂಗೇಜ್ಮೆಂಟ್ ದಿನ ಮಕ್ಕೊಂಡೆ ಬಿಡ್ತಾನೆ. ಖುಷಿಯಿಂದ ಮಾಡ್ಬೇಕು ನಿಮ್ ಡ್ಯೂಟಿ. ಸುಸ್ತಾತ್ ದೋಸ್ತ್ ಆಯ್ತಾ. ಚೆನ್ನಾಗಿ, ಥ್ಯಾಂಕ್ ಯು. ನನಗೆ ನಂಗೆ ಸ್ವಲ್ಪ ಡಾರ್ಕ್ ಕಲರೇ ಭಾಳ ಇಷ್ಟ. ಕವರ್ ಹಿಂಗೆ ಇದ್ದಿದ್ದು ನಂಗೆ ಗೊತ್ತಿತ್ತು, ಅದಕ್ಕೆ ಹೇಳಿದೆ ಅವನಿಗೆ ನಾನು, ನಮ್ಮ ಮಮ್ಮಿ ಕಲರ್ ಬೇಕ್ರಿ, ಸ್ವಲ್ಪ ಕಲರ್ ಆ್ಯಡ್ ಮಾಡ್ರಿ ಅಂತ. ಒಳ ಲೈಟು ವೈಟ್ ಚೆನ್ನಾಗಿದೆ. ಥ್ಯಾಂಕ್ ಯು. ನಾಳೆ ಕೊಡಕ್ ಸ್ಟಾರ್ಟ್ ಮಾಡ್ಬೇಕು ಈ ಕಾರ್ಡ್. ಕೊಡ್ತೀವಲ್ಲಿ. ಯೋರ್ ಹಾರ್ಟ್ ಈಸ್ ಇನ್ ಯೋರ್ ನೇಮ್ ಈಸ್ ಇನ್ ಅವರ್ ಹಾರ್ಟ್. ನಿಮ್ಮ ಹೆಸರು ನಮ್ಮ ಹೃದಯದಲ್ಲಿ. ನಿಮ್ದು ಮತ್ತೆ ನಿಮ್ಮ ಫ್ಯಾಮಿಲಿದು ನಮ್ಮ ಹೃದಯದಲ್ಲಿ. ಈಗೆಲ್ಲ ಚೀಪ್ ಅಂಡ್ ಪೆಟ್ ಕಲ್ತ್ಬಿಟ್ಟು ಮೊದ್ಲು ಕಾರ್ಡ್ ಕೊಟ್ಟು ಹೆಸರು ಬರೆದು ಕೊಡಬೇಕು. ಹಂಗೆ ಕೊಟ್ರೆ ಜಗಳ. ಮೊದ್ಲಿನ ಕಾಲ ಈಗ ಬರೆಯುದಿಲ್ಲ, ಇಲ್ಲಿ ಮ್ಯಾಲ ಬರೆಯುದು. ಎಲ್ಲಿ? 2 ಹೆಸರು ಬರ್ದಿ ಆಮೇಲೆ ಯೋರ್ ನೇಮ್ ಇಸ್ ಇದು. ನಮ್ಮ ಆಟ ಒಳಗೈತಿ. ಎಷ್ಟರ ಮಾರಾಮಾರಿ ಆಗ್ಲಿ ಕೊಟ್ಟು ಬಿಡೋದು. ಥ್ಯಾಂಕ್ಸ್ ಅಪ್ಪ ಸಂಗೀತ. ಪಾಪ ಆರಾಮಿಲ್ಲ ಅವಳಿಗೂ. ಅದಾಗ ಥ್ಯಾಂಕ್ ಯು. ಅವಳದೇ ನಮ್ಮ ಭಾಳ ನಮಗೆ. ಇರ್ಲಿಲ್ಲ ನಮ್ಮ ನಡೆಯಲ್ಲ ಗಾಡಿ. ಸೊ ಇದು ನಂದು ಕಾರ್ಡ್. ಆ್ಯಕ್ಚುಲಿ ಕಲರ್ಸ್ ಚಲೋ ಬಂದಿಲ್ಲ. ನಾ PDF ಹೆಂಗಿತ್ತು, ಬಟ್ ಇಟ್ಸ್ ನೈಸ್. ನಂದು 150ನಾಗ ಅದು ಒಂದು 25-30 ಕಾರ್ಡ್ ಆಗವ. ಸೊ ಇದನ್ನ ಡೈರೆಕ್ಟ್ಲಿ ಹೋಗಿ ಕೊಡ್ತೇನೆ ನಾನು, ಲೈಕ್ ಜಸ್ಟ್ ಕಾರ್ಡ್. ನನ್ನ ಲೆಹಂಗಾ ಡೆಲಿವರಿ ಬಂದೈತಿ. ಇಂಥ ದೊಡ್ಡ ಬಾಕ್ಸ್ನಾಗ ಕಳ್ಸಾರೆ. ಅವ್ರು 1800 ಚಾರ್ಜ್ ಮಾಡಿದ್ರು ಅಲ್ಲಿಂದ ಇಲ್ಲಿ ಕೊರಿಯರ್ ಮಾಡೋಕೆ. ಮಾನ್ಸಿಗೆ ತೊಂಬರಕ್ಕೆ ಆಗ್ತಿರ್ಲಿಲ್ಲ ನನ್ನ ಫ್ರೆಂಡಿಗೆ. ಇನ್ನೊಂದು ಬಸ್ ಟಿಕೆಟ್ ಬುಕ್ ಮಾಡ್ಬೇಕಾಗ್ತಿತ್ತು. ನಂದು ಮೇಕಪ್ ಲುಕ್ ಪ್ಲಾನಿಂಗಿನ ದಿನ ಬಂದೈತಿ. ಸೊ ಸಂಜೆ ಕೆಲಸ ಮುಗಿಸ್ಕೊಂಡು ಹೊಂಟೇನಿ. ಸೋನಿಯಾ ರೆಡ್ಡಿ ಅಂತ ಮೇಕಪ್ ಆರ್ಟಿಸ್ಟ್ ಇದ್ದಾರೆ. ಇನ್ಸ್ಟಾಗ್ರಾಮ್ನಾಗ ನಂದು ಮೆಸೇಜ್ ಮಾಡಿ ನಂದು ಇವೆಂಟ್ ಫುಲ್ ಮುಗಿಸ್ಕೊಡ್ತೇನೆ ಅಂತ ಅಂದಾರೆ. ಸೊ ಇಲ್ಲೇ ಕಳ್ಳನಗರ್ನಾಗ ಐತೆ ಮನೆ. ನಮ್ಮ ಮನೆಯಂತ್ರ 1 ಕಿಲೋಮೀಟರ್ ಲಕ್ಕಿಲಿ. ಸೊ ಹೋಗಿ ಇವತ್ತು ಪ್ಲ್ಯಾನ್ ಮಾಡ್ಕೊಂಡು ಬರ್ತೇವೆ. ಆ್ಯಂಡ್ ಈವ್ನಿಂಗ್ ನಮ್ದು ಚಾ ಟೈಮ್ ನಡೆದೈತಿ. ಐ ಮಿಸ್ ದಿಸ್. ನಾನು ಧಾರವಾಡಿಗೆ ಬರೋದು ಒಂದು ರೀಸನ್, ಮನ್ಯಾಗಿರ್ಬೇಕು, ಚಾ ಟೈಮ್ ಆಗ್ಬೇಕು ನಮ್ದು. ನಾನು ಧಾರವಾಡನಾಗ ಎಲ್ಲಿ ಹೋಗೋಕ್ಕೂ ಲೈಕ್ ಯಾವ್ದಾರ ರೆಸ್ಟೋರೆಂಟಿಗೆ ಹೋಗಬೇಕು, ಎಲ್ಲರೂ ಹೊರಗೆ ಹೋಗ್ಬೇಕು, ಯಾರ್ದಾರ ಮನೆಗೆ ಹೋಗ್ಬೇಕು, ಅದು ಯಾವಾಗೂ ನನ್ನ ಪ್ಲ್ಯಾನ್ ಇರೋಂಗಿಲ್ಲ. ಸೊ ಚಾ ಕುಡ್ದು ಇಲ್ಲಿಂತ್ರ ಬಿಡೋಣ ಅಂತ. 5:30 ಆಗೈತಿ. ಸೊ ಆಲ್ಮೋಸ್ಟ್ 1 hour 15 minutes ತೊಗೋಬೋದು. ಮುಗಿಸ್ಕೊಂಡು ವಾಪಸ್ ಬರೋಣ ಅಂತ. ನಂದು ಇನ್ನೂ ಹೇರ್ ಲುಕ್ ಏನೈತಲ್ಲ ಫುಲ್ ಚೇಂಜ್ ಮಾಡ್ಕೋಬೇಕು. ಮೇಕೋವರಿಗೆ ನೆಕ್ಸ್ಟ್ ಬ್ಲಾಗ್ನಾಗ ತೋರಿಸ್ತೀನಿ. ನಂದು ಹೈಲೈಟ್ಸ್ ಹೋಗೈತಿ. ಬ್ರೌನ್ ಏನು ಕಲರ್ ಇದಾವಲ್ಲ, ಲೈಕ್ ಅದು ಎಲ್ಲ ಬಂದೈತಿ. ಲೈಕ್ ಹೈಲೈಟ್ಸ್ ಎಲ್ಲ ಹೋಗೈತಿ. ಸೊ ಫುಲ್ ನನ್ನ ಹೇರ್ ಲುಕ್ ಚೇಂಜ್ ಮಾಡೋಣ. ಆ್ಯಂಡ್ ನೇಲ್ಸ್ ಮಾಡಿಸ್ಕೋಬೇಕು. ಸೊ ನಂದು ಎಂಗೇಜ್ಮೆಂಟಿಂದ ಏನು ಲೈಕ್ ಬ್ರೈಡಲ್ ಗ್ಲೋ ಅಪ್ ಅಂತಾರೆ. ಸೊ ಮಾಡ್ಕೊಂಬೋಣ. ಲೈಕ್ ಫೇಸಿಗೆ ಏನೂ ಮಾಡ್ಸತ್ತಿಲ್ಲ ನಾನು, ಜಸ್ಟ್ ನೇಲ್ಸ್ ಮತ್ತು ಹೇರ್. ಎಕ್ಸಾಕ್ಟ್ಲಿ 1 ವಾರ ಉಳ್ದೈತಿ. ಸೊ ಆಲ್ಮೋಸ್ಟ್ ಪ್ರಿಪ್ರೇಷನ್ ನಡೆದೈತಿ. ಮೇಕಪ್ ಒಂದೇ ಉಳ್ದಿದ್ದೈತೆ. ಸೊ ಅದು ಮುಗಿಸಿದ್ರೆ ಡೆಕೋರೇಷನ್ ಒಂದು ಸ್ವಲ್ಪ ಉಳ್ದೈತಿ. ಸೊ ದ್ಯಾಟ್ಸ್ ದ ಪ್ಲಾನ್. ಅಲ್ಲಿ ಮೇಕಪ್ ಆರ್ಟಿಸ್ಟ್ ಕಡೆ ರೀಚ್ ಆದ ತಕ್ಷಣ ಇವೆಂಟ್ಸ್ ಏನು ಟೈಮಿಂಗ್ ಏನೈತಿ, ನಂದು ಏನೇನು ಔಟ್ಫಿಟ್ಸ್ ಇದಾವ ಎಲ್ಲನೂ ಡಿಸ್ಕಸ್ ಮಾಡತ್ತಿದ್ವಿ. ಸೊ ಫಸ್ಟ್ ನಾನು ಸಿಲ್ಕ್ ಸಾರಿ ಹಾಕೋತೇನಲ್ಲ, ಅದಕ್ಕೆ ನಾನು ಕುಂದನ್ ಜ್ಯುವೆಲ್ರಿ, ಸ್ವಲ್ಪ ವೆಸ್ಟರ್ನ್ ಜ್ಯುವೆಲ್ರೀಸ್, ನಾಟ್ ವೆಸ್ಟರ್ನ್ ಅನ್ಬೋದು, ಈಗೇನು ಕುಂದನ್ ಜ್ಯುವೆಲ್ರೀಸ್ ಬಂದಾವಲ್ಲ ಅದನ್ನ ನಾನು ಪ್ಲ್ಯಾನ್ ಮಾಡಿದೆ. ಬಟ್ ಜ್ಯುವೆಲ್ರಿ ತೋರಿಸಿದ ಕೂಡಲೇ ಸೋನಿಯಾ ಅಂದ್ಲ ಅದು ಸೂಟ್ ಆಗೋದೇ ಇಲ್ಲ ಅಂತ. ಬಿಕಾಸ್ ಸಿಲ್ಕ್ ಸ್ಯಾರಿ ಕಂಪ್ಲೀಟ್ಲಿ ಎಥನಿಕ್ ಐತಿ. ಸೊ ಅದಕ್ಕೆ ಆ್ಯಂಟಿಕ್ ಜ್ಯುವೆಲ್ರೀಸ್ ಸೂಟ್ ಆಗ್ತೈತಿ. ಸೊ ನಂದು ಜ್ಯುವೆಲ್ರಿ ಪ್ಲಾನಿಂಗ್ ಏನೈತಿ ಅದು ಫುಲ್ ಚೇಂಜ್ ಮಾಡ್ಬೇಕು ನಾನು.
ಲೈಕ್ ದಿಸ್ ಇಸ್ ಅ ಲಾಟ್ ಆಫ್ ವರ್ಕ್. ಸೊ ಅದಕ್ಕೆ ನಾನು ಯಾರಾದರೂ ರೆಂಟಲ್ ಜ್ಯುವೆಲ್ರೀಸ್ ಇದ್ರೆ ಅಲ್ಲಿ ಹೋಗಿ ಚೆಕ್ ಮಾಡ್ಬೇಕು. ಇದೊಂದು ಪೆಂಡಿಂಗ್ ಉಳಿತು. ಸೊ ಇನ್ನೊಂದೇನು ತಿಳ್ಕೊಂಡಿದ್ದೆ ಅಂತಂದ್ರೆ, ನಾನು ಹಣ್ಣು ಇಡ್ಬೇಕು ಅದನ್ನು ಸಾರಿ ಕೊಡ್ತಾರೆ ಅವ್ರು ಎಂಗೇಜ್ಮೆಂಟಿಗೆ ಆ ಸಾರಿ ಹಾಕೊಂಡದಂತ. ದ್ಯಾಟ್ ವಾಸ್ ಆಲ್ಸೋ ರಾಂಗ್. ಸೊ ಅಲ್ಲಿ ಹೋದ ತಕ್ಷಣ ಮಾತಾಡಿದ ಕೂಡ ಗೊತ್ತಾಯ್ತು. ಸೊ ಎಲ್ಲ ಡಿಸ್ಕಸ್ ಮಾಡಿ ಪ್ಲ್ಯಾನಿಂಗ್ ಮಾಡಿ ನನ್ನ ಹೇರ್ ಓಪನ್ ಬಿಡ್ಬೇಕಂತಿದ್ವಿ. ಸೊ ಓಪನ್ ಬಿಟ್ಟ ಏನೇನು ಹೇರ್ ಸ್ಟೈಲ್ ಮಾಡ್ಬೋದು ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಒಂದು ಹಾಫ್ ಆನ್ ಅವರ್ನಾಗ ಮುಗೀತು. ಸೊ ನಾನು ಸೋನಿಯಾ ಮೇಲೆ ಬಿಟ್ಬಿಟ್ಟೇನಿ, ಆಕೆ ಏನು ಲುಕ್ ಕ್ರಿಯೇಟ್ ಮಾಡ್ತಾಳೆ. ಇಲ್ಲ, ನನಗೆ ಹೇಳಬೇಕಿಲ್ಲ, ಬೆಳಗ್ಗೆ ಎಂಗೇಜ್ಮೆಂಟಿಗೆ ಅವ್ರು ಎಂಗೇಜ್ಮೆಂಟಿಗೆ ಸೀರೆ ಕೊಡ್ತಾರ, ಹಣ್ಣಿಟ್ಟಾಗ ಸೀರೆ ಕೊಡೋಂಗಿಲ್ಲ ಅವ್ರು ಕೊಡುದು. ನೀ ಹೇಳ್ಬೇಕಿಲ್ಲ 10 ನಿಮಿಷ ಅಂತ ನಾತಿ. ಬೆಳಗ್ಗೆ ಹಣ್ಣಿಡೋಗ್ಬೇಕಾದ್ರೆ ನನಗ ಅವ್ರು ಇದು ಸೀರೆ ಕೊಡ್ತಾರೋ ಕೆಂಪಂದು, ಎಂಗೇಜ್ಮೆಂಟಿಗೆ ಸೀರೆ ಕೊಡ್ತಾರೋ. ಮತ್ ಇವ್ರು ಹೇಳತ್ತಾರ ಹಣ್ಣಿ ಎಂಗೇಜ್ಮೆಂಟಿಗೆ ಸೀರೆ ಕೊಡ್ತಾರ, ಹಣ್ಣು ಇಡಬೇಕಾದ್ರೆ ಕೊಡಂಗಿಲ್ಲ. ಅಲ್ಲ, ಬಟ್ಟ ಪೂಜೆ ಮಾಡಿ ಕೊಡ್ತಾನೋ ಏನು? ಈಗ ಎಂಗೇಜ್ಮೆಂಟ್ ಸಾರಿನ ಪೂಜೆ ಮಾಡಿ ಕೊಡ್ತಾರ ಬಟ್ಟ, ಹೌದಿಲ್ಲ? ಅವಾಗ ಮತ್ತೆ ಉಡಿ ತುಂಬೋದು, ಅವಾಗೆ ಉಡಿ ತುಂಬೋದು ಬೇರೆ ಅದ, ಉಡಿ ತುಂಬೋದು ಬೇರೆ. ಉಡಿ ತುಂಬೋದು ಹೆಂಗಂದ್ರೆ, ನೀವು ನನಗೆ ಮನಿಗ್ ಬಂದಿದ್ರಲ್ಲ ಉಡಿ ತುಂಬಾಕ, ಅದು ಉಡಿ ತುಂಬೋದು. ಇದು ಪೂಜೆ ಮಾಡೋದು ಬೇರೆ. ಮತ್ ನಿಂದೇನ್ ಪ್ರಾಬ್ಲಮ್? ಈಗ ಬಟ್ಟಂಗ 9:00 ಕರ್ಸ್ಬೇಕು. ಓಕೆ, ಬೆಳಗ್ಗೆ ಹಣ್ಣು ಇಡೋ ಕಾರ್ಯಕ್ರಮ ಇಲ್ಲ. ಮತ್ ಹೇಳ್ಬೇಕಿಲ್ಲ. ಮತ್ ಅವತ್ತಿಂತ ನಾನು ಹೇಳತ್ತೇನಿ, ಬೆಳಗ್ಗೆ 8ಕ್ಕೆ ಹಣ್ಣು ಇಡೋದ, ಅವಾಗ ಸೀರೆ ಕೊಡ್ತಾರ ನನಗಂತ ಅಂದಿರಿ. ಆಮೇಲೆ ಬಟ್ಟನ್ 9:00 ಹೇಳ್ಬೇಕು ಅವನಿಗೆ. ಇಲ್ಲ ಮೇಕಪ್ 2.5 ತಾಸು ಬೇಕಂದ್ ಮೇಕಪ್ಪಿಗೆ. ಮಗು ಮಾಡ್ತಾನ, ಕರ್ಕೊಂಡ್ ಬರ್ತೀನಿ ಬಟ್ಟನ್ನ. ನೀ ಲಘು ಕರ್ಸ್ಕೊಂಡ್ ಬರುದಿಲ್ಲ 9:00 ನಾ ರೆಡಿ ಆಗ್ಬೇಕಲ್ಲ. 2.5 ತಾಸು ಬೇಕಂದ್ ಮೇಕಪ್ಪಿಗೆ. ಈಗ ಅವ್ನು ಪೂಜೆ ಮಾಡ್ಕೊಟ್ಟು ಹೋಗ್ಬಿಡ್ತಾನ ಬಟ್ಟ. ಲೈಕ್ ನಾನು ನೀವು ಬ್ರೈಡ್ ಪ್ಲಾನ್ ಮಾಡ್ಬೇಕು. ಐ ಜಸ್ಟ್ ಲೈಕ್ ಸೊ ಇದು ಕುಂದನ್ ಜ್ಯುವೆಲ್ರಿ ಸೂಟ್ ಆಗ್ತದೆ ಅಂತ ಮಾಡಿದ್ದೆ ನಾನು. ಬಟ್ ಆಕಿ ಅಂದ್ಲ ಇಲ್ಲ ಇದು ಭಾಳ ಏನಂತಾರ ಎಥನಿಕ್ ವೇರಿಗೆ ಹಂಗೆ ಸೂಟ್ ಆಗಂಗಿಲ್ಲ, ನಾ ಮಾಂಗ್ ಟಿಕ್ಕಾನು ಎಲ್ಲ ಪ್ಲಾನ್ ಮಾಡ್ಬೇಕಂತ. ಸೊ ಈ ಟೈಪ್ ಪ್ಲಾನ್ ಮಾಡಿದ್ದೆ. ಅಂಡ್ ಇದ್ರ ಜೊತೆ ಒಂದು ಇಯರಿಂಗು ತಗೊಂಡಿದ್ದೆ ನಾನು ಕುಂದನಿಂದ. ಸೊ ಐ ಥಾಟ್ ಲೈಕ್ ಇದು ಮತ್ತೆ ಅದು ಜ್ಯುವೆಲ್ರಿ ಹಾಕೊಂಡ್ ಬಿಡ್ತಾನಂತ. ಬಟ್ ನೋ, ದರ್ ಇಸ್ ಅ ಲಾಟ್ ಆಫ್ ಪ್ಲಾನಿಂಗ್. ಸೊ ಫಸ್ಟ್ ನನ್ನ ಜ್ಯುವೆಲ್ರಿ ಸೆಟ್ ಮಾಡ್ಕೋಬೇಕು. ನಾನು ಆನ್ಲೈನ್ ಆರ್ಡರ್ ಮಾಡ್ಲೋ ಇಲ್ಲ ಯಾರ ಕಡೆ ರೆಂಟ್ ಮಾಡ್ಲಿ ಅನ್ನೋ ಗೊತ್ತಿಲ್ಲ. ಲೈಕ್ ಯಾರಿದ್ ಎರಡು ಫಂಕ್ಷನ್ ಮಾಡೋದು ನಾ ಭಾಳ ಈಸಿ ಐತಂತ ಮಾಡಿದ್ದೆ. ಬಟ್ ಇಟ್ಸ್ ನಾಟ್ ಲೈಕ್ ಭಾಳ ಪ್ಲಾನಿಂಗ್ ಐತಿ, ಭಾಳ ಎನರ್ಜಿ ಇದಾಗ್ತೈತಿ. ಸೊ ಒಂದೇ ಸತಿ ಮದುವೆ ಆಗ್ಬಿಡೋಗಾಯ್ತು ನಾವು. ಸೊ ಅದು ಬೆಸ್ಟ್ ಪ್ಲಾನ್ ಇತ್ತು. ಸೊ ಅದು ಜ್ಯುವೆಲ್ರಿ ಒಂದು ಸೆಟ್ ಮಾಡ್ಬೇಕು. ನಂಗೆ ಇದು ಪ್ರಾಸೆಸ್ ಎಲ್ಲ ಒಟ್ಟ ಲೈಕ್ ಆಗಂಗಿಲ್ಲ ಆಗುತ್ತೆ. ಲೈಕ್ ರೆಡಿ ಆಗೋದು, ಪ್ಲಾನಿಂಗ್ ಮಾಡೋದು. ಆಮೇಲೆ ವೆನಿಸ್ನಾಗಿಂದ ಪ್ರಪೋಸಲ್ ಭಾಳ ಈಸಿ ಆಯ್ತು. ಲೈಕ್ ಜಸ್ಟ್ ರೆಡಿ ಆದ್ವಿ, ಹೋದ್ವಿ, ನಮ್ದು ಎಂಗೇಜ್ಮೆಂಟ್ ಮುಗಿಸ್ಕೊಂಡ್ವಿ ನಾವು. ಸೊ ಹಿಂಗೆ ಅಲ್ಲೇ ಡೆನ್ಮಾರ್ಕ್ನಾಗ ಎಲ್ಲರೂ ಮದ್ವೆ ಆಗ್ಬಿಟ್ಟೈತೆ. ಇಟ್ ವುಡ್ ಬಿ ಲೈಕ್ ಮಚ್ ಈಸಿಯರ್. ಸೊ ವೆಡ್ಡಿಂಗಿಗೆ ಗೊತ್ತಿಲ್ಲ, ನಾ ಯಾರಾದ್ರೂ ಪ್ಲಾನರ್ ಇಲ್ಲ ಏನಂತಾರೆ ಫ್ಯಾಷನ್ ಲೈಕ್ ಔಟ್ಫಿಟ್ ಪ್ಲಾನರ್ಸಿಗೆ ಪ್ಲಾನ್ ಮಾಡ್ಬೇಕು. ಬಿಕಾಸ್ ನೋ, ಐ ಜಸ್ಟ್ ಕಾಂಟ್ ಡೂ ದಿಸ್. ಇಟ್ಸ್ ಅ ಲಾಟ್ ಆಫ್ ವರ್ಕ್. ನಾ ಅನ್ಕೊಂಡಿದ್ದೆ ಎಲ್ಲ ಪ್ಲಾನಿಂಗ್ ಮುಗ್ದೈತಿ, ಸೊ ಲಾಸ್ಟ್ 1 ವೀಕ್ ರೆಸ್ಟ್ ಮಾಡೋಣ ಅಂತ. ಬಟ್ ಇಲ್ಲ ಭಾಳ ಕೆಲಸ ಐತಿ. ಅಂಡ್ ಭಾಳ ಕನ್ಫ್ಯೂಸ್ ಆಗ್ಬಿಟ್ಟೈತಿ. ಲೈಕ್ ನಾ ಹಣ್ಣು ಇಟ್ಟು ಕೂಡ ಕೊಡ್ತಾರ ಮಾಡಿದ್ದೆ ಸಾರಿ, ಬಟ್ ಹಂಗೆ ಕೊಡಂಗಿಲ್ಲ ಅಂತ. ಲೈಕ್ ಹಣ್ಣಿಡೋದು ಜಸ್ಟ್ ಹಣ್ಣು ಕೊಡ್ತಾರಂತ. ಆಮೇಲೆ ಎಂಗೇಜ್ಮೆಂಟಿಗೆ ಸಾರಿ ಕೊಡ್ತಾರಂತ. ಆಮೇಲೆ ಭಟ್ರು ಹೇಳ್ತಾರಂತ 20 ಮಿನಿಟ್ಸ್ನಾಗ ರೆಡಿ ಆಗಿ ಬರ್ಬೇಕಂತ, ಸಾರಿ ಚೇಂಜ್ ಮಾಡ್ಕೊಂಡ್ ಬರ್ಬೇಕು. ಸೊ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ನಾ ಅತುಲವ್ರಿಗೂ ಕನ್ಫ್ಯೂಷನ್ ಇಡ್ತೀನಿ. ಇವ್ರು ಯಾರಿಗೆ ಕರೆಕ್ಟಾಗಿ ಗೊತ್ತೈತಿಲ್ಲ ಇನ್ಫಾರ್ಮೇಶನ್, ಅವ್ರು ಅತುಲವ್ರ ಫ್ಯಾಮಿಲಿ ಹೇಳಕ್ ಬರಂಗಿಲ್ಲ. ಬಿಕಾಸ್ ನಾ ಮೀಡಿಯೇಟರ್ ಇದೆ. ಸೊ ಮೀಡಿಯೇಟರ್ದು ಎಲ್ಲ ರಾಂಗ್ ಇನ್ಫಾರ್ಮೇಶನ್ ಹೋಗಿರ್ತೈತಿ. ಬಟ್ ಯಾ, ಸೊ ಈಗ ಪ್ಲಾನ್ ಚೇಂಜ್ ಆಗೈತಿ. 9:00 ಭಟ್ರು ಕಳ್ಸುದ. ಭಟ್ರು ಏನು ಪೂಜೆ ಮಾಡಿ ಸಾರಿ ಕೊಡ್ತಾರಲ್ಲ ಅವಾಗ ಹಾಕೋಣ. ಆಮೇಲೆ ನಮ್ಮ ಮಮ್ಮಿ ಹೇಳಾರ ಬರೀ 10 ನಿಮಿಷ ಆಗ್ತೈತಿ ಅದು ಬ್ಲೂ ಸಾರಿ ಅಂತ ಎಕ್ಸ್ಚೇಂಜ್ ಮಾಡಿಸ್ಲಿಲ್ಲ. ಲೈಕ್ ಅದನ್ನ ಹಾಕೋತೇನೆ ಅಂತಂದೆ. ಬಟ್ ನಂಗೆ ಆ ಸಾರಿಲಿ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ನಾನು ಆ ಸಾರಿ ಎಕ್ಸ್ಚೇಂಜ್ ಮಾಡ್ತೇನೋ, ಐ ಡೋಂಟ್ ನೋ. ಲೈಕ್ ಇನ್ನೊಂದು ಸಾರಿ ತಗೋತೇನೋ, ನನ್ನ ಕಡೆ ಇದ್ದ ಸಾರಿ ಹಾಕೋತೇನೆ. ನಂಗೆ ಐ ಜಸ್ಟ್ ಹ್ಯಾವ್ ನೋ ಪ್ಲಾನ್. ಸೊ ಐ ಆಮ್ ಜಸ್ಟ್ ಇನ್ ದಿಸ್ ಮೂಡ್ ಆಫ್ ರ್ಯಾಂಟ್ ಮಾಡೋ ಮೋಡ್ನಾಗಿದೆ ನನಗೆ. ಬಿಕಾಸ್ ಐ ಡೋಂಟ್ ನೋ, ಭಾಳ ಕೆಲಸ. ಸೊ ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಆಕ್ಚುಲಿ ಸೋನಿಯಾ ಇದು ಐಡಿಯಾ ಕೊಟ್ಲು ನಂಗಿಲ್ಲ ಅಂತಂದ್ರೆ ನಂಗೆ ಏನು ಕ್ಲೂ ಇರ್ತಿರ್ಲಿಲ್ಲ. ಲಾಸ್ಟ್ ಎಂಡಿನ ಕ್ಲೂಲೆಸ್ ಆಗ್ತಿದ್ವಿ ಅನಿಸ್ತೈತಿ. ಲೈಕ್ ಏನ್ ಪ್ಲಾನ್, ಏನ್ ಜ್ಯುವೆಲ್ರಿ ಅಂತ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ಬ್ಲಾಗ್. ಕಮೆಂಟ್ ಮಾಡಿ ತಿಳಿಸ್ರಿ ಲೈಕ್ ಯಾರ್ಯಾರು ಮದ್ವೆ ಆಗೈತಿ ರೀಸೆಂಟ್ಲಿ, ಏನೇನ್ ಚಾಲೆಂಜಸ್ ಥ್ರೂ ಹೋಗಿರಿ ನೀವಂತ. ನಾನು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ. ಐ ಲವ್ ಯು ಆಲ್. ಭಾಳ ಆರಾಮ್ ಅನಿಸ್ತೈತಿ ಈ ವ್ಲಾಗ್ಸ್ನ ರ್ಯಾಂಟ್ ಮಾಡಿದೆ, ಮನಸ್ಸಿನಾಗ ಏನ್ ನಡೆಯುತ್ತೆ ಅಂತ ಹೇಳಿದ್ಕೊಳ್ಳೇನ. ಐ ಸಿ ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಐ ಲವ್ ಯು ಆಲ್. ಬಾಯ್.